ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರಲ್ಲಿ ಬರುವ ನೇತಾಜಿ ಶಾಲೆಯ ಪಕ್ಕದಲ್ಲಿನ ರಸ್ತೆಗೆ ಲಿಂಕ್ ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕ ತಾಲೂಕು ಅಧ್ಯಕ್ಷ ಬಸವರಾಜ ಮೈಲಾರಿ ನೇತೃತ್ವದಲ್ಲಿ ನಿವಾಸಿಗಳು ಪುರಸಭೆ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಅವರು ನಮ್ಮ ಮನವಿಯನ್ನ ಪುರಸ್ಕರಿಸಿ ನಮಗೆ ನ್ಯಾಯ ನೀಡುವ ಜೊತೆಗೆ ಲಿಂಕ್ ರಸ್ತೆ ನಿರ್ಮಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಮ್ಮ ಮಾನ್ವಿ ಪಟ್ಟಣದಲ್ಲಿ ಏನಪ್ಪ ಅಂತಂದರೆ ವಾರ್ಡ್ ನಂಬರ್ 2ರಲ್ಲಿ ಗಾರ್ಡನ್ನು ಮಾಡ್ತಾಯಿದ್ದಾರೆ. ಆ ಗಾರ್ಡನ್ನು ಮಾಡೋದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಅದಕ್ಕೆ ಲಿಂಕ್ ದಾರಿ ಕೊಟ್ಟುಬಿಟ್ರೆ ಇನ್ನು ಎಲ್ಲರಿಗೆ ಚಲೋ ಆಗ್ತದೆ. ಆಮೇಲೆ ಎಲ್ಲರಿಗೆ ಹುಡುಗರಿಗೆ ಮಕ್ಕಳಿಗೆ ಅಲ್ಲಿ ಸ್ಕೂಲು ಬರ್ತಾ, ಪಕ್ಕದಲ್ಲಿ ದೇವಸ್ಥಾನ ಬರ್ತದೆ, ಪರ್ಫೆಕ್ಟ್ ಕೋಚಿಂಗ್ ಬರ್ತಾ, ಅದಕ್ಕೆಲ್ಲ ಅನುಕೂಲ ಆಗ್ತದೆ. ಎಲ್ಲರಿಗೆ ಹೋಗೋರಿಗೆ ಬರೋರಿಗೆ ತುಂಬ ಅನುಕೂಲ ಆಗ್ತದೆ ಅಂಥೇಳಿ ಗಾರ್ಡನ್ ಮಾಡ್ತಾ ಇದ್ದಾರೆ. ಗಾರ್ಡನ್ ಮಾಡಿದರೆ ಅಲ್ಲಿ ರಸ್ತೆ ಬಂದ್ ಆಗ್ತದೆ. ಆ ರಸ್ತೆ ಬಂದ ಮಾಡಲಿ, ಗಾರ್ಡನ್ ಮಾಡಲಿ. ಅದಕ್ಕೆ 2 ಕಡೆ ದಾರಿ ಲಿಂಕ್ ಕೊಡಬೇಕು. ಆ ಲಿಂಕ್ ಕೊಟ್ಟರೆ ನಮಗೆ ಎಲ್ಲ ಓಡಾಡೋಕ್ಕೂ ಬರೋಕ್ಕೂ ಎಲ್ಲರಿಗೆ ಅನುಕೂಲ ಆಗ್ತದೆ ಅಲ್ಲಿ ಸಿಬ್ಬಂದಿಗಳಿಗೆ. ಹಾಗಾಗಿ ನಾವು ಸಂಘಟನೆ ಕಡೆಯಿಂದ ನಮ್ಮ ಹೋರಾಟ ಮಾಡಕತ್ತಿದ್ವಿ. ಸುಮಾರು 2ನೇ ವಾರ್ಡ್ನಲ್ಲಿ, ಮಾನ್ವಿ ತಾಲೂಕಿನ 2ನೇ ವಾರ್ಡ್ನಲ್ಲಿ 30 ಫೀಟ್ ರಸ್ತೆ ಇರತಕ್ಕಂಥದ್ದು ಮತ್ತು 15 ಫೀಟ್ ರಸ್ತೆ ಇರತಕ್ಕಂಥದ್ದು. ಇಲ್ಲಿ TMC ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ 30 ಫೀಟಿನ ರಸ್ತೆಯ ಬದಿಯಲ್ಲಿ ಇವರು 10 ಫೀಟ್ನ ರಸ್ತೆಯನ್ನು ಮಡುಗುಗೊಳಿಸಿ ಇವರು ಒಂದು ಗಾರ್ಡನನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಗಾರ್ಡನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ನಿವಾಸಿಗಳಾಗಿರ್ಬೋದು, ಹೇಗೆ ಓಡಾಡಬೇಕು ನಾವೆಲ್ಲ ಸುತ್ತುವರೆದು ಒಂದು ಸ್ಕೂಲಿಗೆ ಹೋಗ್ಬೇಕಂದ್ರೆ ಅದರಲ್ಲಿಂದ 30 ಮೀಟ್ರ್ ಆಗುತ್ತೆ. ಆ ಒಂದು ಗಾರ್ಡನ್ ನಿರ್ಮಾಣ ಮಾಡೋದಂದ್ರೆ 1000 ಮೀಟ್ರ್ ನಾವು ಸುತ್ತುವರೆದು ಕೇಸಿ ನಾವೊಂದು ಸ್ಕೂಲಿಗೆ ಆಗಿರ್ಬೋದು, ಬಜಾರ್ಕಾಗಿರ್ಬೋದು, ಪರ್ಫೆಕ್ಟ್ ಕೋಚಿಂಗ್ ಸ್ಕೂಲು ಅಲ್ಲೇ ಇದೆ, ನೇತಾ ಸ್ಕೂಲು ಅಲ್ಲಿದೆ, ಮತ್ತು ಇನ್ನೂ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಮಸೀದ್ ಸಹ ಅಲ್ಲಿದೆ. ಈ ಒಂದು ಸುತ್ತುವರ್ಕೊಂಡು ಹೋಗುವಂಥ ನಮ್ಮ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಆ ಒಂದು ಗಾರ್ಡನನ್ನು ತಾವು ಅದನ್ನು ನಿಂದಿರಿಸಿ ಆ ಒಂದು ಗಾರ್ಡನ್ ನಿರ್ಮಾಣ ಮಾಡಿ ಬೇಡ ಅನ್ನಲ್ಲ ನಾವು. ಯಾಕಂದರೆ ನಮಗೆ ರಸ್ತೆಯನ್ನು ಓಡಾಡೋದಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟು ಉಳಿದ ಜಾಗದಲ್ಲಿ ತಾವು ಗಾರ್ಡನನ್ನು ನಿರ್ಮಾಣ ಮಾಡಬೇಕಂತ ಮಾನ್ಯ ಪುರಸಭೆ ಅಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ನಿವಾಸಿಗಳಾಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ನಾವು ಇವತ್ತು ಮೆರವಣಿಗೆ ಪತ್ರವನ್ನು ಕೊಟ್ಟಿದ್ದೇವೆ. ಮೆರವಣಿಗೆ ಪತ್ರ ಪ್ರಕಾರ ತಾವು ಕೆಲಸ ಕೈಗೊಳ್ಳದೆ ಹೋಗಿದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡಿ ನಮಗೆ ದಾರಿ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಸರ್, ಸಾರ್ವಜನಿಕ ರಸ್ತೆ ಅಲ್ಲೇ ಇದೆ ಸರ್, 15 ಫೀಟ್ ರಸ್ತೆ ಇದೆ ಸರ್. 15 ಫೀಟ್ ರಸ್ತೆಗೆ ಗಾರ್ಡನ್ ಅಡ್ಡವಾಗಿದೆ ಸರ್. ಈಗ ಆ ಗಾರ್ಡನ್ ಇವ್ರೇನೇ ಮಾಡ್ತಾ ಇದ್ದಾರೆ ಸರ್, TMC ಅಧಿಕಾರಿಗಳು ಗಾರ್ಡನ್ ಮಂಜೂರು ಮಾಡಿದ್ದಾರೆ ಸರ್. ಅಲ್ಲಿ ಗಾರ್ಡನ್ ಮಂಜೂರು ಮಾಡಲಿ ಸರ್, ಬೇಡ ಅನ್ನಲ್ಲ ನಾವು. ಅಲ್ಲಿ ದಾರಿನೇ ಇಲ್ಲಲ್ಲ ಸರ್, ದಾರಿ ಎಲ್ಲಾರ ಗಾರ್ಡನ್ ತಗೊಂಡು ಏನ್ ಮಾಡ್ಬೇಕು ಸರ್ ನಾವೆಲ್ಲ? ಈಗ ನಿಮ್ಮ ಮುಂದಿನ ನಿರ್ಧಾರಕ್ಕೆ ಹೇಗೆ ಸರ್? ಈಗ ನಮ್ಮ ಮುಂದಿನ ನಿರ್ಧಾರ ಸರ್, ನಮಗೆ ದಾರಿ ಮಾಡಿ ಕೊಡ್ಬೇಕು ಸರ್. ಅಲ್ಲಿ ದಾರಿ ಅನುವು ಮಾಡಿ ಕೊಡಬೇಕು. 15 ಫೀಟ್ ದಾರಿ ಬಿಟ್ಟು ಉಳಿಕೆಯಾದ ಜಾಗದಲ್ಲಿ ಗಾರ್ಡನ್ ನಿರ್ಮಾಣ ಮಾಡಲಿ ಸರ್. ನಮ್ದೇನು ತೊಂದರೆ ಇಲ್ಲ ಸರ್. ಅಲ್ಲಿ ಮೂಲಕ ಏನಂದರೆ ಮಾನ್ವಿ ಪುರಸಭೆ ವ್ಯಾಪ್ತ ವಾರ್ಡ್ ನಂಬರ್ 2ರಲ್ಲಿ ನೇತಾಜಿ ಶಾಲೆ ಹಿಂದೆ ಲೇಔಟ್ಗಳಿಗೆ ಲಿಂಕ್ ರಸ್ತೆಯನ್ನು ಇರುವುದರಿಂದ ಏರಿಯಾದಲ್ಲಿ ವಾರ್ಡ್ ನಿರ್ಮಾಣ ಮಾಡುತ್ತಿರುವ ಇದು ಸಂತೋಷ ವಿಷಯ. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.